ಬರಲ್ಲ ಬಿಡಿ ಸರ್, ಅದರ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ಎಲೆಕ್ಷನ್ ಮಾಡ್ತೇವೆ. ಸ್ವಲ್ಪ ಅಲ್ಲ ನೀವು ಸರ್ ಅದು ಗೊತ್ತುಂಟು ಸರ್. ಗುರುಗಳು ಅಲ್ಲಿಂದ ಒಂಚೂರು ಇಂಕ್ ಅಲ್ಲಿಂದ ಸುಮ್ಮನೆ ರೀ ಏನಣ್ಣ ಪ್ಲೀಸ್ ವೈಲೇಟ್ ಮಾಡಬೇಡಿ. ಎಷ್ಟು ಬರಕ್ಕೆ ಇಲ್ಲ. ಹಿಂದಕ್ಕೆ ಬರ್ರಿ ಹೊರಗಡೆ ನಾವು ಜಿಜಾಮಾತಾ ಶಾಲೆಯಲ್ಲಿರುವಂತಹ 227 ಕೊಠಡಿ ಸಂಖ್ಯೆಯಲ್ಲಿ ನಾವು ಮತದಾನವನ್ನು ಮಾಡಿ ಬಂದ್ವಿ. ದಾವಣಗೆರೆ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ದೇಶ ನಮಗೆ ಸಂವಿಧಾನ ನೀಡಿರುವಂಥ ಒಂದು ವಿಶೇಷವಾದ ಹಕ್ಕು, ಅದು ಮತದಾನ ಮಾಡುವಂಥ ಹಕ್ಕು. ಇವತ್ತು ಮತದಾನದ ಹಬ್ಬ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳ ಮುಂದೆ ಬೆಳಗ್ಗೆ ದೇವರ ದರ್ಶನ ಪಡ್ಕೋಬೇಕಂತ ಕ್ಯೂವನ್ನು ನೋಡ್ತೀವೋ, ಸರತಿ ಸಾಲಲ್ಲಿ ನಿಂತ್ಕೊಂಡು ಜನ ದೇವರ ದರ್ಶನ ಮಾಡಬೇಕು ಅಂತ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಉದಾಹರಣೆ ಅಂದರೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಗುಡಿನೇ ಇದೆ, ನೀವು ಮಂಗಳವಾರ ಶುಕ್ರವಾರ ಬರ್ರಿ, ಅಲ್ಲಿ ಸಾವಿರಾರು ಜನ ದೇವರ ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ. ಆ ರೀತಿಯಾದಂತಹ ಒಂದು ದೇವರ ಮೇಲಿರುವಂತಹ ಭಕ್ತಿ ಅಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಉಂಟು ಮಾಡಿರುತ್ತೆ. ಅದೇ ರೀತಿಯಾಗಿ ಇವತ್ತು ಮತದಾನ ಹಬ್ಬ ನಡೀತಾ ಇದೆ. ಅದೇ ರೀತಿಯಾದಂಥ ಒಂದು ಭಕ್ತಿ ಎಲ್ಲಿ ಬರಬೇಕು ಅಂತಂದರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಬೇಕು. ಸಂಜೆವರೆಗೂ ಸಮಯ ಇದೆ ಅಂಥೇಳಿ ಯಾರು ಸಹ ಮನೆಯಲ್ಲಿ ಕುತ್ಕೋಬೇಡ್ರಿ. ಈಗ ಖಾಲಿ ಇದೆ, ನೀವೆಲ್ಲ ನಿಮ್ಮ ಮತಗಟ್ಟೆಗಳಿಗೆ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ. ನಿಮ್ಮ ಇಷ್ಟವಾದ ಅಭ್ಯರ್ಥಿಗೆ ನೀವು ಮತದಾನವನ್ನು ಮಾಡ್ರಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡಿ. ಯುವ ಮತದಾರ ಈಗ ಜನ್ಜಿ ಅಂತಂದೇನೋ ಈಗ ಕರೀತಾ ಇದ್ದಾರೆ. ಆಮೇಲೆ AI ಅನ್ನುವಂತಹ ಸಾಫ್ಟ್ವೇರು ಬಂದಿದೆ ಇವತ್ತು. ಅವರು ಭಾಳ ಸ್ಪೀಡಲ್ಲಿ ಅದಾರ, ಅದಕ್ಕೆ ಬುದ್ಧಿವಂತರು ಅದಾರ. ಅವರು ಇಷ್ಟವಾದ ಆಯ್ಕೆ ಅಭ್ಯರ್ಥಿಯನ್ನು ಅವ್ರು ಆಯ್ಕೆ ಮಾಡಿಕೊಳ್ಬೋದು ಅಂತ ನಾನು ಆಸೆ ಆಮಿಷ ಮತದಾನ ಮಾಡೋಂಥ ಜನರೂ ಅದಾರೆ, ಕೆಲವರು ಅದಾರೆ. ಅದಕ್ಕೆ ನೀವು ಆಸೆ ಆಮಿಷಗಳಿಗಾಗಿ ಬಲಿ ಆಗಬೇಡ್ರಿ. ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳಿಗೆ ಯಾರು ಸ್ಪಂದನೆ ಮಾಡ್ತಾರೋ ಅಂಥವ್ರಿಗೆ ಮತವನ್ನು ಕೊಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಈ ಸಲ ವಿಶೇಷ ಇದೆ. ಕಳೆದ ಅದು ಸಾಮಾನ್ಯ ಚುನಾವಣೆ ಆಗಿತ್ತು. ಈ ಸಲ ಮುಖ್ಯಮಂತ್ರಿಗಳು ಬಂದರು, ಉಪಮುಖ್ಯಮಂತ್ರಿಗಳು ಬಂದರು, ಆಮೇಲೆ BJPಯಿಂದ ದೊಡ್ಡ ಲೀಡರ್ಗಳು ಎಲ್ಲ ಬಂದರು. ಹಿಂಗೆ ಎಲ್ಲರೂ ಬಂದು ಹೋಗಿದ್ರಿಂದ ಇದು ವಿಶೇಷವಾಗಿ ಕಾಣ್ತಾ ಇತ್ತು ಇವತ್ತು.